ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ನಾನು ಸ್ವೀಟ್ ಪೊಂಗಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಪೊಂಗಲ್ನ ತುಂಬ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು. ಏನಾದ್ರು ಸಣ್ಣ ಸಣ್ಣ ಫಂಕ್ಷನ್ ಇದ್ದಾಗ, ಏನು ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವೀಟ್ ಮಾಡಬೇಕು, ಎಡೆ ಮಾಡಬೇಕು ಅಂದಾಗ ಕ್ವಿಕ್ಕಾಗಿ ಆಗುತ್ತೆ. ಇದು ನೋಡಿ, ಒಂದು 3/4 ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಮೊದಲು ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಇದೆಲ್ಲ ಹುರಿದಾದ್ಮೇಲೆ ಇದೇ ಅಳತೆಗೆ ಅಕ್ಕಿ ತೊಗೊಂಡಿದ್ದೀನಿ. ಅಷ್ಟೇ ಅಳತೆದು ಅಕ್ಕಿ 1 ಕಪ್ ತೊಗೊಂಡ್ರೆ 1 ಕಪ್ ಅಕ್ಕಿ ತೊಗೋಬೇಕು. 1 ಕಪ್ ಬೇಳೆ ತೊಗೊಂಡ್ರೆ 1 ಕಪ್ ಅಕ್ಕಿ. ಈ ಥರ ತೊಗೊಂಡು ನೀಟಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ 2 ಕಪ್ ತೊಗೊಂಡಿದ್ದೆ ಅಲ್ವಾ ನಾನು, ಅದಕ್ಕೆ ಒಂದು 4 ಕಪ್ ನೀರು ಹಾಕ್ಕೊಳ್ಳಿ. 5 ಕಪ್ ಹಾಕ್ಕೊಂಡ್ರೂ ಪರವಾಗಿಲ್ಲ, ಅದು ನೀಟಾಗಿ ಬೆಂದರೆ ಸಾಕು. ಇವಾಗ ನೋಡಿ, 4 ಕಪ್ ನೀರು ಹಾಕ್ಕೋತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಸ್ವೀಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿ ಒಂದು 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದು 2-3 ವಿಷಿಲ್ ಬಂದರೆ ಸಾಕು, ನೀಟಾಗಿ ಬೆಂದಿರಬೇಕು ಅಷ್ಟೇ. ನೋಡಿ, ಇಲ್ಲಿ ನೀಟಾಗಿ ಬೆಂದಿದೆ. ಇವಾಗ ಒಂದು 3 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಫುಲ್ ನುಣ್ಣಗೆ ಬೆಂದಿರಬೇಕು ಅಷ್ಟೇ. ನಾನಿಲ್ಲಿ ಒಂದು ಪಾತ್ರೆಗೆ ಬೆಲ್ಲ ಮತ್ತು ನೀರು ಹಾಕ್ಕೊಂಡ್ಬಿಟ್ಟು ಕರಗ್ಸೋಕೆ ಇಟ್ಟಿದ್ದೀನಿ. ಇದು ನೀಟಾಗಿ ಕರಗ್ತಾ ಇರಲಿ. ನೋಡಿ, ಇವಾಗೆಲ್ಲ ಕರಗಾಯಿತು. ಇವಾಗ ಒಂದು ಪಾತ್ರೆಗೆ ಸೋಸ್ಕೊಂಬಿಡಿ. ಅದರಲ್ಲಿರೋ ಕಸ, ಕಡ್ಡಿ, ಕಲ್ಲು ಏನೇ ಇರಲಿ, ಒಂದೇ ಇರಲಿ, ಅದು ಆಚೆ ಬಂದುಬಿಡುತ್ತಲ್ವ, ಒಳ್ಳೇದಲ್ವಾ. ಸೊ ತೆಗೆದುಬಿಡೋದು ಒಳ್ಳೆಯದು. ಹಾಗೆ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದೆಲ್ಲನೂ ಒಂದು ಪಾತ್ರೆಗೆ ತೆಗೆದುಹಾಕ್ಕೊಂಡು ಈ ಕರಗಿರೋ ಬೆಲ್ಲದ ನೀರು ಇರುತ್ತಲ್ವ, ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೋಡಿ, ನೀಟಾಗಿ ಕುದಿ ಬರಬೇಕು. ಅದು ಕುದಿ ಬರೋವರೆಗೂ ಅದು ಬೇಯ್ತಾ ಇರಲಿ. ನೋಡಿ, ಇದು ಈ ಥರ ತುಂಬ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾನು ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಸ್ವೀಟ್ ಕಡಿಮೆ ಅನ್ನಿಸ್ತು. ಸೊ ನಾನು ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಸರಿ ಮಾಡ್ಕೋತಾ ಇದ್ದೀನಿ. ಹಂಗೆ ಮಾಡ್ಕೋಬೋದು ನೀವು. ದೇವ್ರಿಗೆ ಏನಾದ್ರು ಎಡೆ ಮಾಡಬೇಕು ಅಂದಾಗ ಟೇಸ್ಟ್ ಮಾಡಿ ನೋಡೋಕ್ಕಾಗಲ್ಲ ಅಷ್ಟೇ. ನಮಗೆ ತಿನ್ನೋಕ್ಕೆ ಮಾಡ್ಕೋತೀವಿ ಅಂದಾಗ ಟೇಸ್ಟ್ ಮಾಡಿ ನೋಡ್ಬೋದು. ಕಡಿಮೆ ಸ್ವೀಟ್ ಇದ್ದರೆ ಹಾಕ್ಕೋಬೋದು ಪೌಡ್ರನ್ನ. ನೋಡಿ, ಒಂದು 4 ಟೇಬಲ್ ಸ್ಪೂನು ತುಪ್ಪ ತೊಗೊಂಡ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೋತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಸ್ವೀಟ್ಗೆ ಸೇರಿಸ್ಕೋಬೇಕು. ನೋಡಿ, ಇವಾಗ ಪೂರ್ತಿ ಪೊಂಗಲ್ ರೆಡಿ ಆಯಿತು. ಇವಾಗ ಒಂದು 3 ಏಲಕ್ಕಿನ ಕೊಟ್ಬಿಟ್ಟು ಈ ಥರ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈ ಥರ ಫುಲ್ ಕೈ ಆಡಿಸ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಆಗೋವರೆಗೂ ಬಿಟ್ಬಿಟ್ಟು ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ಲು. ನಾನು ನೋಡ್ತಾ ಇದ್ದೀನಿ ನೋಡಿ. ಆಯ್ತು. ಇವಾಗ ಇದು ಮನೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಸ್ವೀಟ್ ಮಾಡ್ಕೋಬೇಕು ಅಂದಾಗ ನಮಗೆ ನೆನಪಾಗೋದೇ ಶಾವಿಗೆ ಪಾಯಸ. ದಿಢೀರಂತಾಗುತ್ತೆ ಅಂತ. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಪೇಷನ್ಸಿಂದ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.